ಪದ್ಮ 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 ಅವತ್ತಷ್ಟೆಲ್ಲ ಮಾತಾಡಿನಿ ಮನೆಗೆ ಹೊಚ್ಕೊಂಡು ಮಕ್ಕೊಂಡಿರ್ತೀಯ ಅಂದ್ಕೊಂಡೆ ಅಂದ್ರೂ ಕೆಲ್ಸಕ್ಕೆ ಬಂದಿದೆಯಲ್ಲೇ ಗ್ರೇಟ್. ಇರಲಿ, ಮನೆಯೆಲ್ಲ ಚಲೋ ಕಟ್ರಿ, ಗೃಹ ಪ್ರವೇಶಕ್ಕೆ ಚಲೋ ಗಿಫ್ಟ್ ಕೊಡ್ತೀನಂತ. ಏನು ಪದ್ಮ, ಸ್ಕೂಲ್ ಒಳಗೆಲ್ಲ ಎಷ್ಟು ಚಲೋ ಇದ್ದಿ, ಎಷ್ಟೆಲ್ಲ ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ಸಸ್ ಹಾಕೊಂಡು ಬರ್ತಿದ್ದಿ, ಹೆಂಗಿದ್ದಿ, ಹೆಂಗಾಗಿ ಅಲ್ಲಿ ನಿಂದ್ರ ಏನಿದು ನಿನ್ನ ಗಂಡ ನಿನಗೆ ಬಂಗಾರ ಗಿಂಗಾರ ಕೊಡ್ಸಂಗಿಲ್ಲ ಏನು? ಓ, ನನಗೆ ಬೇರೆ ನೆನಪೋಯ್ತು ನೋಡು. ಆಫ್ಟರ್ ಆಲ್ ಒಬ್ಬ ಮೇಸ್ತ್ರಿ ಹೆಂಡ್ತೀನಿ, ನಾವು ರೊಕ್ಕ ಕೊಟ್ರೆ ಕೊಡಿಸ್ಬೇಕಲ್ಲ ಅವ ನಿನಗೆ. ಸರಿ ಸರಿ, ಕೆಲಸ ಮಾಡ್ರಿ, ನಾ ಕೆಲಸದವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡ್ಕೋತ ಕುಂತೀನಿ ರೀ. ಸ್ವಲ್ಪ ಬರ್ರಿ ಇಲ್ಲಿ. ಎದಕ್ಕ ಬರ್ರಿ. ಯಾಕೆ ಮೈನತ್ತು? ನನಗೀಗ ಅವಮಾನ ತಡಕ್ ಆಗವಲ್ದ್ರಿ. ಯಾಕೆ ಏನಿತ್ತು? ನಾವ್ ಬೇರೆ ಏನಾದ್ರು ಮಾಡು. ನೀ ಹೇಳ್ದಂಗೆ ಮಾಡು ಮತ್ತೆ ಮಿಸ್. ಅವ್ರದೇನೇನೆಲ್ಲ ಮುಗಿಸ್ಬಿಡ್ರಿ, ಕುಲ್ಲ ಮಾಡ್ಕೊರಿ ಹೋಗು ಇಬ್ರು. ಬೇಡ ಸಡನ್ ಆಗಿ ಈ ಕೆಲಸ ಬಿಟ್ಟು ಹೋಗೋದ್ರೆ ಹೆಂಗ್ ಬಿಡ್ತಿ? ಕೈ ಬಿಡು. ದೇವ್ರದ ನಮ್ಗೆ ಹೆಂಗ ದೇವ್ರ ಅದ ನಿಲ್ಲತ್ತೇಳಿ ಇದು ಕೆಲಸ ಬಿಟ್ಟು ಬೇರೆ ಕೆಲಸ ಹುಡ್ಕೊಂಡಂತ ದೇವ್ರ ಹಂಗಂತ ಹುಡ್ಸಿದ್ದೆ ರೂಲ್ ಮಿಸ್ತಾನೆ. ಹುಲ್ಯಾಕ್ ಮೇಸ್ನ ರೊಟ್ಟಿ ತಿತ್ತೇಳಿ ನೀನು. ನನ್ನ ಪ್ರೀತಿನೇ ಇಲ್ಲ. ಆಯ್ತಾ, ಈಗೇನ್ ಮಾಡ್ಬೇಕು? ಬಾ ನಾ ಹೋಗು ಬಾ. ಮಾತಿಗೆ ಮೇಸ್ತ್ರಿ ಮೇಸ್ತ್ರಿ ಅನ್ನಕತ್ತಾಳ. ಇಡೀ ಕರ್ನಾಟಕದಾಗ ನಮ್ಮ ಮೇಸ್ತ್ರಿ ಒಂದೇ ಒಂದು ಫೋನ್ ಹೊಡೆದು ಮುಗೀತು. ಎಲ್ಲರೂ ಕೆಲಸ ಬಿಟ್ಟು ಬಂದು ನಿಂದಿರ್ತಾರ. ಆಮೇಲೆ ಇವರೇ ಓನರ್ ಹೋಗಿ ಕೆಲಸ ಮಾಡ್ಬೇಕಲ್ಲ, ಸಿಮೆಂಟ್ ಹೊಡ್ಕೊಂಡು ಹಿಂಗೆ ಏನಂತ ಹೇಳ್ದಾರ ಮೇಸ್ತ್ರಿ ಅಂತೇಳಿ. ಕೈ ಬಿಡು ಹೇಳ್ತಾನ. ನಾನು ಅಕ್ಕಿ ಮಾಡೋ ಅವಮಾನ ಸಹಿಸ್ಕೊತೀನಿ, ಆದ್ರೆ ಮೇಸ್ತ್ರಿ ಹೆಣ್ತೇನ ಸ್ವಾಭಿಮಾನ ಸಹಿಸ್ಕೊಳಂಗಿಲ್ಲ. ಮೇಸ್ತ್ರಿ ಹೆಣ್ತೀನಿ ನೋಡಿ, ಮೇಸ್ತ್ರಿ ಹೆಣ್ತೇನೆ ಮನುಷ್ಯರಲ್ಲ ಏನವ್ರು. ತೋರ್ಸಿನ ತಡಿಗೆ ಮೇಸ್ತ್ರಿ ತಾಕತ್ತೇನತ್ತೆ. ನನಗೂ ಓದ್ ಹತ್ಲಿಲ್ಲ, ನೀನು ಓದಿಸ್ಬೇಕಂದ್ರೆ 10th ಫೇಲ್ ಆಗಿ ನೀ ಕೂತಿ ಏನ್ರ ಮಾಡಿ ನಾ ಕರೆಸ್ಪಾಂಡೆನ್ಸ್ ಕಟ್ಲೆ. ಕರೆಸ್ಪಾಂಡೆನ್ಸ್ ಅದಕ್ಕೆ ಕಿಮ್ಮತ್ತಿಲ್ಲ, ನೌಕರಿ ಬರಲ್ಲ ಅದಕ್ಕೆ. ನಮ್ಮ ಮಕ್ಳಿಗೆ ಓದ್ಸಮ್ರಿ. ನಮ್ಮ ಮಕ್ಳಿಗೆ ಓದ್ಸಮ್. ನಾನು ಅಂದೇ ಗತಿ ಇಲ್ಲ, ಮಕ್ಕಳು ಮಾತಾಡತ್ತಾಳಕಿ ರೀ. ಇಂಗ್ಲೀಷ್ದಾಗ ನಮ್ಮ ಚಿಕ್ಕಪ್ಪರು ಒಬ್ರು ಅದಾರ, ಫೈನಾನ್ಸ್ ಮಾಡ್ತಾರೆ ಅವರು. ಅವ್ರ ಕಡೆ ಫೈನಾನ್ಸ್ ತಗೊಳಮ್ಮ. ಅವಳು ತುಂಬಕನ್ ರೊಕ್ಕ ತುಂಬೇಕು, ಮತ್ತ ಕೈಲಾಗ್ಲದ್ದೇನೈತೆ ಹೇಳು ಪ್ಲೀಸ್ ರೀ. ತುಂಬಲಾರಂತ ಯಾವಿಲ್ಲನು ಅಂತವ್ ನಂಗೆ ಭಾಳ ಇಷ್ಟ. ಕಷ್ಟ ಪಡ್ಬೇಕ್ರಿ. ನೋಡು, ಅವ್ರು ಎಷ್ಟು ಬೇಕು ಅಷ್ಟು ಫೈನಾನ್ಸ್ ಕೊಡ್ತಾರೆ ನನಗೆ. ಫೈನಾನ್ಸ್ ಮಾಡಿ ಸ್ವಂತ ಕಾಂಟ್ರಾಕ್ಟ್ ಆಗಿ ನೀನು ಎಲ್ಲ ಮನೆಗಳು ಕಟ್ಸಿ ನಾವೇ ಸೇಲ್ ಮಾಡ್ಬೋದಲ್ಲ. ಅವೆಲ್ಲ ಎಲ್ಲಿ ರೀ ಆಗ್ತದ್ರಿ, ನಿನ್ ಕೈಲಿ ಆಗ್ಲಿಲ್ಲದೇನೈತೆ ಹೇಳು. ತಿಂಗಳಿಗೊಂದು ವಾರಕ್ಕೊಂದು ಮನೆ ಕಟ್ಟಿ ನಾವೇ ಸೇಲ್ ಮಾಡ್ಬೋದು. ಅವಾಗ ನಿನ್ ಸ್ಟೇಟಸೇ ಚೇಂಜ್ ಆಗ್ಬಿಡ್ತದ. ತಿಂಗಳಿಗೊಂದು ವಾರಕ್ಕೊಂದು ಎಲ್ಲಿ ಕಟ್ತೀರ ಮನಿ? 6 ತಿಂಗಳಾಗೆ ಮುಗಿಯಲ್ಲ. ಈಗ ಇಬ್ರು ಲೇಬರ್ ಹಿಡ್ಕೊಂಡು ಇವಾಗ 200 ಮಂದಿ ಹಿಡ್ಕೋಬೋದಲ್ಲ. 2 ತಿಂಗಳು ಆಗೋದ್ ಮನೆ 2 ದಿನಕ್ಕೆ ಆಗ್ಬಿಡ್ತದ. ನನ್ ಕಷ್ಟ ನಿನ್ ಕಷ್ಟ ಅಲ್ಲೇನು? ನನ್ನ ಶತ್ರು ನಿನ್ ಶತ್ರು ಅಲ್ಲೇನು? ನನಗೆ ಅವಮಾನ ಆದ್ರೆ ಸಹಿಸ್ಕೊಂತೇನು ನೀನು? ನಿನಗೆ ಅವಮಾನ ಆದ್ರೆ ನಾ ಸತ್ತೇ ಬಿಡ್ತಿದ್ದೆ. ಸರಿ ಬಿಡು ಪದ್ಮ, ನೀ ಫೈನಾನ್ಸ್ ರೆಡಿ ಮಾಡ್ಕೋ. ಈ ಕನಕ್ ಮೂರ್ತಿ ತಾಕತ್ತೇನಂತ ನಾ ತೋರಿಸ್ತೀನಿ.